ನೀವು ಹೋಗುವುದು ಬೇಡ ತಾಯಿ, ನಾನೇ ಈ ಮನೆ ಬಿಟ್ಟು ಹೊರಟು ಹೋಗುವ. ಆದರೆ ನಾನು ಈ ಮನೆ ಬಿಟ್ಟು ಹೊರಟು ಹೋಗುವ ಮುನ್ನ ಕೋರ್ಟಿನಲ್ಲಿ ಅಪರಾಧಿ ತನ್ನ ತಪ್ಪನ್ನು ಒಪ್ಪಿಕೊಂಡ ಈ ಮನೆಯ ಹಿರಿಯರ ಸಮ್ಮುಖದಲ್ಲಿ ಒಂದೇ ಒಂದು ಸಲ ನನ್ನ ಮೈಲಿನ ನಿರಪರಾಧಿ ಎಂದು ನಿಜ ಸಂಗತಿ ಹೇಳಿಬಿಡು. ಅದನ್ನು ಕೇಳಿಯಾದರೂ ಸಂತೋಷವಾಗಿ ಹೋಗುತ್ತೇನೆ. ಏನು ನಾನು ನಿರಪರಾಧಿ ಅಂತ ಹೇಳ್ಬೇಕಾ? ಈ ನಿನ್ನ ಮುಖ ನೋಡಿದಕ್ಕೂ ನನಗೆ ನಾಚಿಕೆ ಆಗುತ್ತೆ. ಹೊರಟವ ಇಲ್ಲಿಂದ. ಹೌದಮ್ಮ, ಹೌದು. ನನ್ನಂತ ಕಾಮಂದನ ಮುಖ ನೋಡಲಕ್ಕೆ ನಿಮ್ಮಂತ ಪತಿಭಕ್ತಿ ಮಾಸತಿ ಅನುಸಯ ಹೇಮರಡ್ಡಿ ಮಲ್ಲಮ್ಮರಂತ ಮಾಸಾಧ್ವಿಯಾದ ನಿಮಗೆ ನಾಚಿಕೆಯಾಗುವುದು ಸ್ವಾಭಾವಿಕವಿದೆ, ಸ್ವಾಭಾವಿಕವಿದೆ. ಬರುತ್ತೇನೆ. ಬರುತ್ತೀನಂತ ಅಲ್ಲದೆ ಹೇಳೋದು, ಹೋಗ್ತೀನಿ ಅಂತ ಹೇಳಬೇಕು. ಒಳ್ಳೆಯದಮ್ಮ, ಒಳ್ಳೆಯದು. ಹೋಗುತ್ತೇನೆ. ಮತ್ತೆ ಮರಳಿ ನಿಮ್ಮ ಮುಖ ನೋಡಲಕ್ಕೆ ಮಾತ್ರ ಬರಲಾರೆ. ಅತ್ತಿಗೆ ಅಮ್ಮ, ನಾನು ಈ ಮನೆ ಬಿಟ್ಟು ಹೋಗುವ ಮುನ್ನ ನಿಮಗೊಂದು ಮಾತು ಹೇಳುತ್ತೇನೆ. ಮುಂದಿನ ಜನ್ಮದಲ್ಲಿ ಇದೇ ರೀತಿ ಹೆಣ್ಣಾಗಿ ಹುಟ್ಟಿದರೆ ಗಂಡನೇ ದೇವರೆಂಬುದನ್ನು ಮಾತ್ರ ಅದೆಂದಿಗೂ ಮರೆಯಬೇಡಮ್ಮ. ಸಂತಾಪ ನಮ್ಮ ಕಣ್ಣಿನಿಂದ ನೋಡಬೇಕಾಯ್ತೇನಪ್ಪ, ನೋಡಬೇಕಾಯ್ತೆ. ಯಾವ ಊರಿನಲ್ಲಿ ಹೇಗೆ ಬದುಕಿಕೊಳ್ಳುತ್ತಿ ಕದ್ದ, ಹೇಗೆ ಬದುಕಿಕೊಳ್ಳುತ್ತಿ? ಅಮ್ಮ, ಅಮ್ಮ, ಅಳಬೇಡಮ್ಮ, ಅಳಬೇಡ. ಒಡ ಹುಟ್ಟಿದ ಮಕ್ಕಳು ಮನೆಯಿಂದ ಹೊರಗೋಗುವಾಗ ಹೆತ್ತ ತಾಯಿಯಾದ ನೀನು ಕಣ್ಣೀರು ಸುರಿಸಬಾರದಮ್ಮ, ಕಣ್ಣೀರು ಸುರಿಸಬಾರ. ಹೋಗಪ್ಪ ಮಗು, ಎಲ್ಲಿ ಆದರೂ ಹೋಗು, ಏನಾದರೂ ತಿಂದು ಜೀವನ ಸಾಗಿಸಪ್ಪ ಎಂದು ನನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಬೇಕು. ತಾಯಿಯಾದ ನಿನ್ನ ಕರ್ತವ್ಯವಮ್ಮ, ಕರ್ತವ್ಯ. ಅಮ್ಮ, ಸುಮ್ಮನೆ ಅವನ ಮಾತು ಕೇಳಿ ನೀನು ಏಕೆ ಗಂಟಲಿ ಕಿರುಚಿಕೊಳ್ಳುತ್ತಿರುವೆಯಮ್ಮ? ಇಂಥ ಮೂರ್ಖನಿಗೆ ಅದು ನನ್ನ ದುಡಿಮೆ ಹಣದಿಂದ ಮದುವೆ ಮಾಡಬೇಕೆ? ಛೇ, ಅದೆಂದಿಗೂ ಸಾಧ್ಯವಿಲ್ಲಮ್ಮ. ಇವನಿಗೆ ಮದುವೆ ಅಂತೆ ಬಿಡು, ಈ ಮನೆಯಲ್ಲಿ ಒಂದು ಕಸಬರಿಗೆ ಚೂರು ಸಹಿತ ಕೊಡುವುದಿಲ್ಲ. ಹೀಗೆ ಹುಟ್ಟು ಬಟ್ಟೆ ಮೇಲೆ ಒಂಟಿಯಾಗಿ ಹೊರಟು ಹೋಗಬೇಕು ಇವನು. ಅರಿವಿಗೆ ಕೆಟ್ಟು ಅಹಂಕಾರದಿಂದ ಎದೆ ಉಬ್ಬಿಸಿ ಮಾತನಾಡಬೇಡ. ಈ ಮನೆಯಲ್ಲಿ ನಿನಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಅವನಿಗೂ ಕೂಡ ಇದೆ ಅಂದಾಗ ಪ್ರತಿ ಒಂದರಲ್ಲಿಯೂ ಭಾಗಿದಾರಾಗಿದ್ದಾನೆ. ಅವನಿಗೆ ಕೊಡಬೇಕಾಗಿರುವ ಪಾಲು ಇಂದು ಈ ನಮ್ಮ ಸಮ್ಮುಖಾಂತರ ಕೊಟ್ಟು ಬಿಡು. ಅಪ್ಪಾಜಿ, 65 ವರ್ಷಕ್ಕೆ ಬಂದು ಸುಮ್ಮನೆ ಅವಿವೇಕಿಯಂತೆ ಮಾತನಾಡಬೇಡ. ಹಾಕಿದಟ್ಟು ಹಿಡಿ ಅನ್ನ ತಿಂದು ಹೇಳಿದಟ್ಟು ಕೇಳಿಕೊಂಡು ಸುಮ್ಮನೆ ಬಿದ್ದರು. ವಿನೋದ,
ದಯವಿಟ್ಟು ಅಣ್ಣನ ಮೇಲೆ ವಿಕೋಪ ಮಾಡಿಕೊಳ್ಳಬೇಡಿ. ಅವನೊಬ್ಬ ಕರುಳರಿಯದ ಪರಮ ಸ್ವಾರ್ಥಿ. ಅಪ್ಪಾಜಿ, ನಾನೇ ನನ್ನ ಮನಸ್ಸಿನಿಂದ ಈ ಮನೆ ಬಿಟ್ಟು ಹೊರಟಿದ್ದೇನೆ. ಅಂದಾಗ ನಾನು ಎಲ್ಲೇ ಇರಲಿ, ಹೇಗೆ ಇರಲಿ, ರಾಮಯ್ಯನ ಮಗ ವಿನೋದನ ತಮ್ಮ ಮನೋಜನೆಂದು ಇಡೀ ಜಗತ್ತೇ ಆಡಿಕೊಳ್ಳುತ್ತದೆ. ಅಪ್ಪಾಜಿ, ನಾಳೆ ಸೋಮವಾರ ಕನ್ಯೆ ನಿಶ್ಚಯ ಮಾಡೋದಕ್ಕೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿದೆಯಲ್ಲಪ್ಪ. ಈಗ ಒಂಟಿಯಾಗಿ ಅವನನ್ನು ಮನೆ ಬಿಟ್ಟು ಹೊರಗೆ ಹೋಗುತ್ತಿರುವೆಯಲ್ಲ, ಇದು ನ್ಯಾಯವೇನಪ್ಪ? ನ್ಯಾಯವೇ? ಅವನಿಗೊಂದು ಮದುವೆ ಮಾಡಿಬಿಡಪ್ಪ. ಅವನು ಎಲ್ಲಿಯಾದರೂ ಹೇಗಾದರೂ ಜೀವನ ಸಾಗಿಸಿಕೊಳ್ಳುತ್ತಾನೆ. ಅಳಬೇಡಮ್ಮ, ಅಳಬೇಡ. ಒಡ ಹುಟ್ಟಿದ ಮಕ್ಕಳು ಮನೆಯಿಂದ ಹೊರಗೆ ಹೋಗುವಾಗ ಹೆತ್ತ ತಾಯಿಯಾದ ನೀನು ಕಣ್ಣೀರು ಸುರಿಸಬಾರದು. ನಿನ್ನ ಕಡು ಸಂತಾಪ ನಮ್ಮ ಕಣ್ಣಿನಿಂದ ನೋಡ್ಬೇಕಾಯ್ತಲ್ಲಪ್ಪ. ಹೇಗೆ ಮಾಡೋದು? ವಿಶ್ವದ ನಿಯಮದಂತೆ ಹಗಲು ರಾತ್ರಿ ಅನ್ನದೆ ಕಾಡ ಹತ್ತಿದ ವಿಧಿಯ ಕಾಟ. ಬೇಡವೆಂದರೆ ಬೆನ್ನು ಹತ್ತಿದೆ ಬೇತಾಳ. ಅದು ಬೇಗ ಬಿಟ್ಟಿತೆ ನಮ್ಮ, ಬೇಗ ಬಿಟ್ಟಿತೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಅದು ಇಂದು ಅನುಭವಿಸಲೇಬೇಕು. ಯಾವ ಊರಿನಲ್ಲಿ ಹೋಗಿ ಜೀವನ ಸಾಗಿಸುತ್ತಿ ಮಗು, ಜೀವನ ಸಾಗಿಸುತ್ತಿ. ಅದು ಅಲ್ಲದೆ ನಿನ್ನ ಸಂತಾಪ, ನಿನ್ನ ದುಃಖ, ನಿನ್ನ ಕಷ್ಟ ನಮ್ಮ ಕಣ್ಣಿನಿಂದ ನೋಡ್ಬೇಕೆಂದೇ ಭಗವಂತ ನಮ್ಮನ್ನಿನ್ನೂ ಬದುಕಿಸಿದ. ಶಾಂತಳಾಗಮ್ಮ, ಶಾಂತಳಾಗು. ಶಾಂತ ತತ್ವದ ಸೀಮೆಯನ್ನೇ ಮೀರದಿರು ತಾಯಿ. ಅಮ್ಮ, ಅದನ್ನು ಉಲ್ಲಂಘಿಸಿದರೆ ಮನಸ್ಸಿನ ಆಘಾತಕ್ಕೆ ಎಡೆಯಾಗಿ ಅದು ಜೀವವನ್ನೇ ಅಧೋಗತಿಗೆ ಮುಟ್ಟಿಸುತ್ತದೆ. ಮನುಜ, ಯಾವ ಊರಿನಲ್ಲಿ ಬದುಕಿಕೊಳ್ಳುತ್ತೀಯಪ್ಪ? ಹೇಗೆ ಇರುತ್ತೀಯಪ್ಪ? ನಿನ್ನನ್ನು ಮನೆ ಬಿದ್ದು ಹೇಗೆ ಕಳಿಸಬೇಕಪ್ಪ? ಮನೆಯಿಂದ ಹೇಗೆ ಕಳಿಸಬೇಕು? ಅಮ್ಮ, ಬಾರಿಗೂ ಮನೋಜ ಮನೋಜ ಎಂದು ಕೂಗಿ ಮನಸ್ಸಿಗೆ ವ್ಯಥೆ ಮಾಡಿಕೊಳ್ಳಬೇಡಮ್ಮ, ಮನಸ್ಸಿಗೆ ವ್ಯಥೆ ಮಾಡಿಕೊಳ್ಳ. ಏಕಮ್ಮ, ಏಕೆ? ಅಕ್ಕಿ ಅಂತಿದ್ದ ನನ್ನೆರಡು ಮಕ್ಕಳಲ್ಲಿ ಇದೊಂದು ಪಕ್ಕಾಗಲಿ ಹೋಗುತ್ತಿದೆ. ಕಣ್ಣೀರು ಹಾಕುತ್ತೇನಮ್ಮ, ಕಣ್ಣೀರು ಹಾಕುತ್ತೀಯ? ಬೇಡ ತಾಯಿ, ಅಳಬೇಡ, ಅಳಬೇಡ. ಅಮ್ಮ, ಅಮ್ಮ, ನಿನ್ನಿಬ್ಬರ ಮಕ್ಕಳಲ್ಲಿ ಇವನೊಬ್ಬ ಸತ್ತು ಹೋದನೆಂದು ನಿನ್ನ ಕರುಳನ್ನೇ ಕಲ್ಲು ಬಂಡಿಯಾಗಿರಿಸಿಕೊಳ್ಳಮ್ಮ. ಅಮ್ಮ, ಇಂದಿಗೆ ಮುಗಿಯಿತು ಈ ಮನೆಯ ಋಣ. ದೈವ